ಹುಣಸಗಿ ಪೊಲೀಸ್ ಠಾಣೆಯ ಸಿಬಿಐ ರವಿಕುಮಾರ್ ಅವರು ಪ್ರತಿಯೊಬ್ಬ ಶಾಲಾ ವ್ಯಾನ್ ಚಾಲಕರು ಸಂಚಾರಿ ನಿಯಮ ಪಾಲಿಸಬೇಕೆಂದು ಹುಣಸಗಿ ಪೊಲೀಸ್ ಠಾಣೆಯ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದರು. ಶಾಲಾ ಚಾಲಕರಿಗೆ ಸಂಚಾರಿ ನಿಯಮಗಳು ಕಡ್ಡಾಯವಾಗಿ ಪಾಲಿಸಬೇಕು ಹಾಗೂ ಶಾಲಾ ಮಕ್ಕಳಿಗೆ ರೋಡ್ ಕ್ರಾಸ್ ಮಾಡುವ ವ್ಯಾನ್ನಲ್ಲಿ ಏರುವಾಗ ಇಳಿಯುವಾಗ ಎಚ್ಚರದಿಂದ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗಬೇಕು ಹಾಗೂ ಶಾಲಾ ಮಕ್ಕಳನ್ನು ಸುರಕ್ಷಿತವಾಗಿ ನೋಡಿಕೊಂಡು ಹೋಗುವ ಜವಾಬ್ದಾರಿ ವ್ಯಾನ್ ಚಾಲಕರದಾಗಿರುತ್ತದೆ ಮತ್ತು ಎಲ್ಲ ಚಾಲಕರು ಡ್ರೈವಿಂಗ್ ಲೈಸೆನ್ಸ್ ಹಾಗೂ ವ್ಯಾನ್ ಆರ್ಸಿ ಬುಕ್ ಇನ್ಸೂರೆನ್ಸ್ ಕಡ್ಡಾಯವಾಗಿ ಇರಬೇಕು ಎಂದು ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದರು. ಹುಣಸಗಿ ಪೊಲೀಸ್ ಠಾಣೆಯಲ್ಲಿ ಮಾನ್ಯ ಸಿಪಿಐ ರವಿಕುಮಾರ್ ನೇತೃತ್ವದಲ್ಲಿ ಎಲ್ಲ ಖಾಸಗಿ ಶಾಲೆಯ ಮುಖ್ಯ ಗುರುಗಳು ಮತ್ತು ಅವರ ಶಾಲೆಯ ವಾಹನ ಚಾಲಕರಿಗೆ ಕರೆಯಿಸಿ ಸಂಚಾರಿ ನಿಯಮಗಳನ್ನು ಸಭೆ ಕೈಗೊಂಡು ಸೂಕ್ತ ನಿರ್ದೇಶನ ನೀಡಲಾಯಿತು. ಈ ಸಂದರ್ಭದಲ್ಲಿ ಹುಣಸಗಿ ಪೊಲೀಸ್ ಠಾಣೆಯ ರಾಹುಲ್ ಪಾವಡೆ, ಶಿವಕುಮಾರ್ ಪಾಟೀಲ್, ಶಾಲಾ ಶಿಕ್ಷಕರು ಹಾಗೂ ಶಾಲಾ ವ್ಯಾನ್ ಚಾಲಕರು ಸಭೆಯಲ್ಲಿ ಭಾಗವಹಿಸಿದರು. ವರದಿ ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್. ವಾಹನ ಚಾಲಕರು ಕೂತ್ಕೊಂಡು ಸಭೆ ಮಾಡ್ಲಿಕ್ಕತ್ತೀವಿ. ಎದುರು ಸಭೆಯಪ್ಪ ಅಂತಂದ್ರೆ ಸಂಚಾರಿ ನಿಯಮಗಳ ಪಾಲನೆ ಕುರಿತು ಈ ಸಭೆಗೆ ಸ್ವಾಗತ ಕೋರುತ್ತೆ. ಅದೇ ರೀತಿ ಎಲ್ಲ ಶಾಲಾ ಕಾಲೇಜುಗಳ ಪ್ರಾಂಶುಪಾಲರು, ಶಿಕ್ಷಕರು, ಅದಾದಮೇಲೆ ವಾಹನ ಚಾಲಕರು ಮತ್ತು ಪತ್ರಿಕಾ ಮಾಧ್ಯಮರಿಗೆ ಸ್ವಾಗತ ಕೋರುತ್ತಾ ಸಭೆ ಉದ್ದೇಶಿಸಿ ನಮ್ಮ ಸಾಹೇಬಂದಾಗ ಮಾತಾಡ್ತೀವಿ. ಮೀಟಿಂಗ್ ಕರ್ತೀವಿ ಅಂದ್ರೆ ಎಲ್ಲ ಸ್ಪೆಷಲಿ ಸ್ಕೂಲ್ ಹೆಡ್ ಮಾಸ್ಟ್ರು ಅಥವಾ ಪ್ರಿನ್ಸಿಪಾಲು, ಅದ್ರ ಜೊತೆಗೆ ಯಾವ್ಯಾವ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಈ ಒಂದು ಏನು ವಾಹನಗಳನ್ನು ಯೂಸ್ ಮಾಡ್ತಾರೆ, ಸ್ಕೂಲ್ ವ್ಯಾನ್ ಯೂಸ್ ಮಾಡೋವಂಥ ಸ್ಪೆಷಲಿ ಡ್ರೈವರ್ಸ್ಗಳಿಗೆ ಅಂದರೆ ವಾಹನ ಚಾಲಕರಿಗೆ ಕರೀರಿ ಅಂತೇಳಿ ನಮ್ಮ ಶಿವರಾಜರುಗಳನ್ನ ತಮಗೆಲ್ಲ ಬೆಳಗ್ಗೆ ಫೋನ್ ಮಾಡಿ ಕರೆಸ್ತೀವಿ. ಈ ಕರೆಸ್ಲಿಕ್ಕೆ ಮುಖ್ಯ ಉದ್ದೇಶ ಏನಪ್ಪ, ಸ್ಕೂಲ್ ಹತ್ರ ಸ್ಕೂಲ್ ವ್ಯಾನ್ ರಿವರ್ಸ್ ತೆಗಿಬೇಕಾದ್ರೆ ಮಗು 6 ಇಯರ್ ಓಲ್ಡ್ ಮಗು ಹಿಂದ್ಗಡೆ ಬಂದುಬಿಡ್ತು, ಅವನಿಗೆ ಗೊತ್ತಾಗಲಿಲ್ಲ, ಅಲ್ಲಿ ಮಗು ಅದು ಡೆತ್ ಆಯಿತು. ಬಸ್ ಬರ್ತಾಯಿದ್ದೆ, ರೋಡು ಸಡನ್ಲಿ ರೋಡ್ ದಾಟಿಬಿಡ್ತು, KSRTC ಬಸ್ ಹೊಡ್ಕೊಂಡು ಹೋಯಿತು. ಅದಾದಮೇಲೆ ಅಲ್ಲೇ ಮಂಗಳೂರು ಹತ್ರನೇ ಒಂದು ಸ್ಕೂಲ್ ವ್ಯಾನ್ ಬಿತ್ತು. 18ರಿಂದ 24 ಜನ ಮಕ್ಕಳಿದ್ರಲ್ಲಿ, ಬಟ್ ಯಾರಿಗೇನೂ ಆಗಲಿಲ್ಲ. ನಾವು ಮೇನ್ ಉದ್ದೇಶ ಏನಪ್ಪ ಅಂದರೆ, ಈಗ ಸ್ಪೆಷಲಿ ಭಾಳ ಮಂದಿ ಡ್ರೈವರ್ಸ್ಗಳಿಗೆ ಸ್ವಲ್ಪ ಈಗಿನ ಜನ್ರೇಷನ್ಗೆ ಪೇಷನ್ಸ್ ಕಡಿಮೆ ಅದು. ಡ್ರೈವರ್ಗಳಿಗಂತೂ ಕಂಪಲ್ಸರಿ ಭಾಳ ಪೇಷನ್ಸ್ ಇರಬೇಕು. ಎದುರು ನಾವು ಸಿಟ್ಟು ತರಿಸಿರ್ತಾನೆ, ಹಿಂದೆ ನಾವು ಹಾರ್ನ್ ಹೊಡಿತಿರ್ತಾನೆ, ಮುಂದೆ ಯಾರೋ ಬರ್ತಿರ್ತಾರೆ, ಇಂಥವೆಲ್ಲ ಆಗಾಗ ಏನಾಗ್ತದೆ, ಪೇಷನ್ಸ್ ಕಳ್ಕೊಂಡು ಟೈಮ್ ಆಯ್ತು ಅಂತ ಸ್ಪೀಡ್ ಪ್ರಿನ್ಸಿಪಾಲು, ಅದ್ರ ಜೊತೆಗೆ ಯಾವ್ಯಾವ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಈ ಒಂದು ಏನು ವಾಹನಗಳನ್ನು ಯೂಸ್ ಮಾಡ್ತಾರೆ, ಸ್ಕೂಲ್ ವ್ಯಾನ್ ಯೂಸ್ ಮಾಡೋವಂಥ ಸ್ಪೆಷಲಿ ಡ್ರೈವರ್ಸ್ಗಳಿಗೆ ಅಂದರೆ ವಾಹನ ಚಾಲಕರಿಗೆ ಕರೀರಿ ಅಂತೇಳಿ ನಮ್ಮ ಶಿವರಾಜರುಗಳನ್ನ ತಮಗೆಲ್ಲ ಬೆಳಗ್ಗೆ ಫೋನ್ ಮಾಡಿ ಕರೆಸ್ತೀವಿ. ಈ ಕರೆಸ್ಲಿಕ್ಕೆ ಮುಖ್ಯ ಉದ್ದೇಶ ಏನಪ್ಪ, ಸ್ಕೂಲ್ ಹತ್ರ ಸ್ಕೂಲ್ ವ್ಯಾನ್ ರಿವರ್ಸ್ ತೆಗಿಬೇಕಾದ್ರೆ ಮಗು 6 ಇಯರ್ ಓಲ್ಡ್ ಮಗು ಹಿಂದ್ಗಡೆ ಬಂದುಬಿಡ್ತು, ಅವನಿಗೆ ಗೊತ್ತಾಗಲಿಲ್ಲ, ಅಲ್ಲಿ ಮಗು ಅದು ಡೆತ್ ಆಯಿತು. ಬಸ್ ಬರ್ತಾಯಿದ್ದೆ, ರೋಡು ಸಡನ್ಲಿ ರೋಡ್ ದಾಟಿಬಿಡ್ತು, KSRTC ಬಸ್ ಹೊಡ್ಕೊಂಡು ಹೋಯಿತು. ಅದಾದಮೇಲೆ ಅಲ್ಲೇ ಮಂಗಳೂರು ಹತ್ರನೇ ಒಂದು ಸ್ಕೂಲ್ ವ್ಯಾನ್ ಬಿತ್ತು. 18ರಿಂದ 24 ಜನ ಮಕ್ಕಳಿದ್ರಲ್ಲಿ, ಬಟ್ ಯಾರಿಗೇನೂ ಆಗಲಿಲ್ಲ. ನಾವು ಮೇನ್ ಉದ್ದೇಶ ಏನಪ್ಪ ಅಂದರೆ, ಈಗ ಸ್ಪೆಷಲಿ ಭಾಳ ಮಂದಿ ಡ್ರೈವರ್ಸ್ಗಳಿಗೆ ಸ್ವಲ್ಪ ಈಗಿನ ಜನ್ರೇಷನ್ಗೆ ಪೇಷನ್ಸ್ ಕಡಿಮೆ ಅದು. ಡ್ರೈವರ್ಗಳಿಗಂತೂ ಕಂಪಲ್ಸರಿ ಭಾಳ ಪೇಷನ್ಸ್ ಇರಬೇಕು. ಎದುರು ನಾವು ಸಿಟ್ಟು ತರಿಸಿರ್ತಾನೆ, ಹಿಂದೆ ನಾವು ಹಾರ್ನ್ ಹೊಡಿತಿರ್ತಾನೆ, ಮುಂದೆ ಯಾರೋ ಬರ್ತಿರ್ತಾರೆ, ಇಂಥವೆಲ್ಲ ಆಗಾಗ ಏನಾಗ್ತದೆ, ಪೇಷನ್ಸ್ ಕಳ್ಕೊಂಡು ಟೈಮ್ ಆಯ್ತು ಅಂತ ಸ್ಪೀಡ್ ಹೊಡೆಯೋದು,